ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಲ್ಲಿ ಅವರು ಮತ್ತು ರಘು ಅವರು ಜಗಳ ಆಡ್ತಿದ್ದಾರೆ. ಏನಕ್ಕೆ ಆಡ್ತಿದ್ದಾರೆ ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ತುಂಬಾ ಜನ ಏನ್ ಗೊತ್ತಾ, ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಐ ಥಿಂಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೇಗ ನಿಮಗೆ ವಿಡಿಯೋಸ್ ಬರುತ್ತೆ. ದಯವಿಟ್ಟು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ಬೆಳೆಸಿ ಆದಷ್ಟು ಬೇಗ 100K ರೀಚ್ ಆಗಲಿ. ಆಲ್ರೆಡಿ 50K ರೀಚ್ ಮಾಡಿಸಿದ್ದೀರಾ. ಥ್ಯಾಂಕ್ ಯು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್, ಓಕೆನಾ? ಅಂಡ್ ಗೈಸ್, ಪ್ರೋಮೋ ಕಡೆ ಗಮನ ಕೊಡೋ ಹಾಗಿದ್ರೆ, ಪ್ರೋಮೋದಲ್ಲಿ ಆಕ್ಚುಲಿ ಗಿಲ್ಲಿ ನಟ ಅವರು ರಘು ಅವ್ರನ್ನ ರೇಗಿಸ್ತಾ ಇರ್ತಾರೆ. ಏನಪ್ಪಾ ಅಂತಂದ್ರೆ ಆಕ್ಚುಲಿ ಗಿಲ್ಲಿ ಅವರು ರಘು ಅವರು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಅಣ್ಣ ಆಯ್ತೇನಣ್ಣ ಅಂತ ಹೇಳ್ತಾರೆ. ಪದೇ ಕೇಳಿ ಇರಿಟೇಷನ್ ಮಾಡ್ತಾ ಇರ್ತಾರೆ. ಅಂಡ್ ಒನ್ ಟೈಮ್ ಹೇಳ್ತಾರೆ ಆಯ್ತೇನಣ್ಣ ಲವ್ ಮಾಡ್ತಾ ಇರೋದು ಕಾಣಿಸ್ತಾರ ನಾವು ಕೂತ್ಕೊಳ್ಳೋ ಸುಮ್ಮನೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯ ಬಿಟ್ಕೊಂಡು ಅಣ್ಣ ಆಯ್ತೇನಣ್ಣ ಲವ್ ತಗೊಳ ಇದನ್ನೇ ಆಯ್ತಾ ತಿನ್ಕೊಬಿಡತ್ತಾಗೆ ಅರ್ಧಂಬರ್ಧ ಬೆಂದಿರೋ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೂತಿರ್ತಾರೆ. ನೋಡೋ ಈ ಸುಮ್ಮನೆ ಮುಚ್ಕೊಂಡು ಎದ್ದೋಗು ಅಂತ ಹೇಳ್ತಾರೆ, ಅಮಿಕೊಂಡು ಎದ್ದೋಗು ಅಂತ ಅಂತಾರೆ. ಆಕ್ಚುಲಿ ಆಮೇಲೆ ಕೂಡ ಅಣ್ಣ ಆಯ್ತೇನಣ್ಣ ಅಂತಾರೆ. ನೋಡೋ ಶೋ ಅನ್ನೋದು ಮರ್ತು ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮುಂದಕ್ಕೆ ನಡ್ಕೊಂಡ್ ಬರ್ತಾರೆ. ಅವಾಗ ರಜಾತ ಬಂದು ತಡಿತಾರೆ. ರಜಾತ ಇಲ್ಲ ಅಂದ್ರೆ ಮೇ ಬಿ ಹೊಡಿತಿದ್ರೆ ಏನೋ ಗೊತ್ತಿಲ್ಲ, ಹೊಡಿತಾ ಇರಲಿಲ್ಲ. ಅವ್ರ ಕಂಟ್ರೋಲ್ ಕೆಪಾಸಿಟಿ ಇದೆ. ಬಟ್ ಇಲ್ಲಿ ಸ್ವಲ್ಪ ವರ್ಡಿಂಗ್ಸ್ ಮೇಲೂ ಗಮನ ಕೊಡ್ಬೇಕಾಗಿತ್ತೇನೋ. ಬಟ್ ಗಿಲ್ಲಿ ಅವರು ಬಿಡಿ ಅದೇ ರೀತಿ ಇರಿಟೇಟ್ ಮಾಡ್ತಾರೆ. ಒಂಥರ ಕ್ಯೂಟ್ ಬ್ಯಾಂಟರ್ ಅನ್ಸುತ್ತೆ ಗುರು ಇಬ್ರದ್ದು ನೋಡ್ತಾ ಇದ್ರೆ. ಅದೇ ಸೀರಿಯಸ್ ಆಗಿ ಜಗಳ. ಆಕ್ಚುಲಿ ರಘು ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರೆ. ಆಕ್ಚುಲಿ ಅವ್ರ ರಘು ಅವ್ರನ್ನ ನೋಡ್ತೀನಿ, ನಾವು ಅಬ್ಸರ್ವ್ ಮಾಡ್ತಿರ್ತೀನಲ್ಲ, ಕೆಲವೊಂದಷ್ಟಲ್ಲಿ ಅವ್ರು ಫನ್ನಿ ಆಗಿರ್ತಾರೆ, ಒಂದಷ್ಟು ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಪರ್ಸನಲ್ ಸ್ಪೇಸ್ಗೆ ಕೈ ಹಾಕಿದಾಗ ಮೇ ಬಿ ಅವ್ರು ತುಂಬಾ ಇರಿಟೇಟ್ ಆಗ್ತಾರೆ. ಅಂಡ್ ನಿನ್ನೆ ಆಕ್ಚುಲಿ ಒಂದು ಸೆಗ್ಮೆಂಟ್ ನಡೀತಾ ಇರುತ್ತೆ ಲೈವ್ ಅಲ್ಲಿ. ಆಕ್ಚುಲಿ ಅದು ನಾನು ಕೇಳ್ಪಟ್ಟಿದ್ದೀನಿ ಅಂತಂದ್ರೆ, ಕಾವ್ಯ ಅವರು ಕ್ಯಾಪ್ಟನ್ ಆದ್ಮೇಲೆ ಲೈಕ್ ಒಂದು ಫಸ್ಟ್ ಟೈಮ್ ಒಂದು ಸೆಗ್ಮೆಂಟ್ ಮಾಡ್ತಾರೆ. ಅದು ಏನಂತಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್, ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. ಸೊ ಆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಆಕ್ಚುಲಿ ಬಾಯಿ ಸಿಹಿ ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ಕೈ ನೆನಪು ಸಿಹಿ ನೆನಪು ಎರಡು ಮೆಲ್ಕ್ ಹಾಕಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಚಾಕ್ಲೇಟ್ ನ ಕೊಟ್ಬಿಟ್ಟು ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಆಗ ಹೇಳ್ತಾರೆ ರಘು ಅವರ ಬಾಡಿ ಬಗ್ಗೆ ಮಾತಾಡ್ತಾರೆ, ಅದು ಇಷ್ಟ ಆಗಿಲ್ಲ ರಘು ಅವ್ರಿಗೆ, ಅದು ತುಂಬಾ ತೀರಾ ಡೀಪ್ ಆಗಿ ಹರ್ಟ್ ಆಗುತ್ತೆ. ಅಂದ್ರೆ ಬಾಡಿ ಏನಣ್ಣ ಜಿಮ್ಮಲ್ಲಿ ಬಿಟ್ಟು ಬಂದ್ಬಿಟ್ಟ ಅನ್ನೋ ತರ ಮಾತಾಡ್ತಾರೆ. ಇಲ್ಲ ಅಡಿಗೆ ಮಾಡಕ್ ಬಂದಿರೋ ತರ ಹೊಟ್ಟೆ ಬಂದ್ಬಿಡೈತೆ ಅನ್ನೋ ತರ ಮಾತಾಡ್ತಾರೆ, ಬಾಡಿ ಶೇಮಿಂಗ್ ತರ ಮಾತಾಡ್ತಾರೆ. ಅದು ರಘು ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಮೊದಲೇ ರಘು ಅವ್ರು ಆಕ್ಚುಲಿ ಲಾಸ್ಟ್ ವೀಕ್ ನಿಮ್ಗೆ ಗೊತ್ತಿರೋ ಸುದೀಪ್ ಸರ್ ಹೇಳಿರ್ತಾರೆ. ಸೊ ಅದೇ ಇವ್ರು ಹೇಳ್ತಾರೆ ಅಂದ್ರೆ ನನ್ನ ಬಾಡಿ ಲೈಕ್ ವೆಯ್ಟ್ ಲಾಸ್ ಆಗ್ತಾ ಇದೀನಿ, ನಂಗೆ ಅದು ಬೇಜಾರಾಗ್ತದೆ ಅಂತ ಹೇಳ್ತಾರೆ. ಸುದೀಪ್ ಸರ್ ಅದಕ್ಕೆ ಸ್ಪೋರ್ಟಿವ್ ಆಗಿ ಹೇಳಿರ್ತಾರೆ, ಡೋಂಟ್ ವರಿ, 3 ತಿಂಗಳಾದ್ಮೇಲೆ ಮತ್ತೆ ಲೈಕ್ ಗೇನ್ ಮಾಡ್ಬೋದಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೀರಾ, ಸೊ ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿರ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಲೈವ್ ಅಲ್ಲಿ ಅದೇ ಅಪ್ಡೇಟ್ ಪ್ರಕಾರ ಈ ತರ ಏನೋ ಗಿಲ್ಲಿಯರ್ ಮತ್ತೆ ಉಡಿಸ್ತಾ ಇದಾರಂತೆ. ಸೊ ಅದಕ್ಕೋಸ್ಕರ ಮೇ ಬಿ ಇನ್ನ ಬೇಜಾರಾಗಿರ್ತಾರೇನೋ. ಅಂಡ್ ಈ ಪ್ರೋಮೋಗೆ ಅದಕ್ಕೂ ಲಿಂಕ್ ಇದೆ. ಸೊ ಹಂಗಾಗಿ ಇಲ್ಲಿ ಲೈಕ್ ಹೋಗಿ ಬಂದು ಟೀಸ್ ಮಾಡ್ತಾ ಇರೋದ್ರಿಂದ ನೋಡೋ ಹೊಡೆದು ಬಿಡ್ತೀನಿ ಸುಮ್ಮನೆ ಶೋ ಅನ್ನು ನೋಡೋಣ ಅಂತ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಆ ಗಿಲ್ಲಿ ಕಿಚನ್ ಏರಿಯಾದಿಂದ ಹೋಗೋಣ ಹೋಗ್ಬಿಟ್ಟು ಈ ಕಡೆ ಬ್ಯೂಟಿ ಮೇಕಪ್ ರೂಮ್ ಹತ್ರ ಬಂದು ನಿಂತ್ಕೊಂಡು ಅಲ್ಲಿ ಧನುಷ್ ಅವ್ರು ಹೋಗ್ತಾ ಇರ್ತಾರೆ. ಅಣ್ಣ ಏನಣ್ಣ ಎಲ್ಲ ಆಯ್ತೇನಣ್ಣ. ಸೊ ಅಂದ್ರೆ ರೇಕ್ಸ್ ಇರ್ತಾರ. ಮತ್ತೆ ರಘು ಅವ್ರಿಗೆ ಟಾಂಗ್ ಕೊಡತ್ತಾರ. ಇಲ್ಲಿ ಧನುಷ್ ಅವ್ರು ಹೋಗ್ತಾ ಇರ್ತಾರೇನೋ, ಅವ್ರಿಗೆ ಕೇಳ್ತಾ ಇದ್ರೆ ರಘು ಅವ್ರ ಲುಕ್ ಮಾತ್ರ ಹೆಂಗಿತ್ತು ಅಂತಂದ್ರೆ, ಕ್ಯಾಮ್ರಾಗಳು ಏನಾದ್ರು ಆಫ್ ಆಗ್ಬಿಟ್ರೆ ಒಂದು 10 ನಿಮಿಷ ಹಾಕೊಂಡು ಹೊಡೆಯೋ ರೇಂಜ್ಗೆ ಲೈಕ್ ಆ ತರ ರೇಂಜ್ಗೆ ಲುಕ್ ಕೊಡ್ತಾ ಇದ್ರೆ. ಗೈಸ್ ನಿಮ್ಗೆ ಅನಿಸುತ್ತೆ ಈ ಟಾಮ್ ಅಂಡ್ ಜೆರ್ರಿ ಕ್ವಾಟ್ಲೆ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಅಂಡ್ ಗೈಸ್, ಯಾರ್ದು ತಪ್ಪಿತ್ತು, ಗಿಲ್ಲಿದ ರಘುದ, ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಒನ್ ಮೋರ್ ಅಪ್ಡೇಟ್ ಗೈಸ್, ಆಕ್ಚುಲಿ ಈ ವೀಕ್ ಅಲ್ಲಿ ನೋ ಉತ್ತಮ ನೋ ಕಳಪೆ ಇರುತ್ತೆ. ರೌಂಡ್ ನ ಕ್ಯಾನ್ಸಲ್ ಮಾಡಿದ್ರೆ ರೀಸನ್ ಏನು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಅವರು ಬೇಕು ಅಂತ ಒಂದು ಫಾರ್ಮೆಟ್ ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇವತ್ತು ಆಕ್ಚುಲಿ ನೈಟ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಫ್ರೈಡೇ ಆಗಿರೋದ್ರಿಂದ. ಬಿಕಾಸ್ ಸುದೀಪ್ ಸರ್ ನಾಳೆ ಪ್ರಮೋಷನ್ ಇವೆಂಟ್ ಹೋಗ್ತಾ ಇದ್ದಾರೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ಈ ಸೀಸನ್ ಎಲ್ಲ ಶುಕ್ರವಾರನೇ ಶೂಟ್ ಆಗ್ತಾ ಇದೆ. ಸೊ ಅಪ್ಡೇಟ್ ಏನಾರ ಬಂತು ಅಂತಂದ್ರೆ ಯಾರು ಹೋಗ್ತಾರೆ, ಯಾರು ಅಂದ್ರೆ ಈ ವೀಕಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಆಲ್ರೆಡಿ ಆಲ್ಮೋಸ್ಟ್ ವೋಟಿಂಗ್ ಬ್ಯಾಂಕ್ ಕೂಡ ಓಪನ್ ಆಗಿಲ್ಲ. ಏನಕ್ಕೆ ಎಲಿಮಿನೇಷನ್ ಇಲ್ಲ ಅಂತಂದ್ರೆ, ಮೇ ಬಿ ಒಂದು ರೀಸನ್ ಹೇಳ್ತೀನಿ ಏನಕ್ಕೆ ಅಂತ. ಏನಪ್ಪಾ ಅಂದ್ರೆ ಎಕ್ಸ್ ಕಂಟೆಸ್ಟೆಂಟ್ ಗಳು ಆಕ್ಚುಲಿ ಹೋಗ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸುದೀಪ್ ಸರ್ ಲೈಕ್ ಇವ್ರು ರಜತ್ ಅವರು ಚೈತ್ರ ಎಂಟ್ರಿ ಕೊಟ್ಟ ನೆಕ್ಸ್ಟ್ ಡೇ ಅಂದ್ರೆ ಲೈಕ್ ಎಪಿಸೋಡ್ ಎಂಡಿಂಗ್ ಟೈಮಲ್ಲಿ ಹೇಳ್ತಾರೆ ಏನೋ ಒಂದು ಟ್ವಿಸ್ಟ್ ಇದೆ ಅಂತ ಹೇಳ್ತಾರೆ. ಆ ಟ್ವಿಸ್ಟ್ ಏನು ಅಂತ ನೆಕ್ಸ್ಟ್ ವೀಕ್ ಬಂದ ತಕ್ಷಣ ಅದೆಲ್ಲ ವಿಲನ್ ಎಲ್ಲ ಬಂತು, ಅದೆಲ್ಲ ಏನೇನೋ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಟ್ವಿಸ್ಟ್ ಏನೋ ನಾವು ನೋಡ್ಲಿಲ್ಲ. ಬಟ್ ಈ ವಾರ ಮೇ ಬಿ ಟ್ವಿಸ್ಟ್ ಅದೇ ಇರ್ಬೋದು ಅಂತ ಒಂದು ಅಪ್ಡೇಟ್ ಇದೆ. ಸೊ ಮೇ ಬಿ ರಜತ್ ಅವ್ರ ಚೈತ್ರ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಡೌಟ್ ಇದೆ, ಓಕೆನಾ? ಈ ಅಪ್ಡೇಟ್ ಇದೆ. ಸೊ ನಿಮ್ಗೆ ಅನ್ಸುತ್ತೆ ಅವ್ರಿಬ್ರು ಹೋಗ್ಬಾರ್ದಾ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಸೊ ನೋಡುವಾಗ ಆಕ್ಚುಲಿ ಹೋಗ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತದೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಆಕ್ಚುಲಿ ತುಂಬಾ ಜನ ಒಂದು ಡೌಟ್ ಪಡ್ತಾರೆ ಅಂತಂದ್ರೆ, ಕಲರ್ಸ್ ಅವರು ಸ್ಪಂದನನ ಸೇವ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಅಂತ. ಯಾಕೋ ನನಗೆ ಪರ್ಸನಲ್ ಆಗಿ ಹಂಗೆ ಫೀಲ್ ಆಗ್ತಿತ್ತು. ಯಾಕಂದ್ರೆ ಇವರು ಎಷ್ಟು ವೀಕ್ ಅಂತ ಒಬ್ಬರನ್ನ ಸೇವ್ ಮಾಡ್ಕೊಂಡು ಬರಕಾಗುತ್ತೆ. ಯಾಕಂದ್ರೆ ಇವಾಗ ನೋಡಿ, ರಕ್ಷಿತಾ ಅವ್ರನ್ನ ಮತ್ತೆ ಧ್ರುವಂತ್ ಅವ್ರನ್ನ ನೀವು TRP ತಗೊಂಡ್ರಿ ಅಲ್ವಾ, ಅವರ ಇನ್ನೊಂದು ಉದ್ದೇಶ ಇರುತ್ತೆ. ಮೇ ಬಿ ಅವ್ರು ಬಾಯ್ ಬಿಟ್ಟು ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ಬೋದೇನೋ. ಅದೇನಪ್ಪಾ ಅಂತಂದ್ರೆ ಆಕ್ಚುಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಏನಂತಂದ್ರೆ, ಲೈಕ್ ರಕ್ಷಿತಾ ಅವರು ಮತ್ತೆ ಧ್ರುವಂತ್ ಅವರು ಮನೆ ಒಳಗಡೆ ಇರ್ತಾರಲ್ಲ, ಸೊ ಅವ್ರಿಗೆ ಏನು ಗೇಮಿಂಗ್ ಟೈಮಿಂಗ್ ಅನ್ನ ಸಿಕ್ಕಿರಲ್ಲ, ಅದಕ್ಕೋಸ್ಕರ ಎಲಿಮಿನೇಷನ್ ಏನದು ಅನ್ಫೇರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲಿಮಿನೇಷನ್ ರೌಂಡ್ ಇಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಯಾಕೆ ಹಂಗಂದ್ರೆ ನಿಮ್ TRP ತಗೊಂಡಿರೋದು ನೀವು, ನಾವೇನಾರ ಹೇಳಿದ್ವಾ ಸೀಕ್ರೆಟ್ ರೂಮ್ ಕಳಿಸಿ ಇವ್ರಿಬ್ರನ್ನ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿ, ಕ್ಯಾಪ್ಟನ್ಶಿಪ್ ಅವ್ರಿಗೂ ಕ್ಯಾಪ್ಟನ್ ಬೇಕು ತಾನೆ, ಅಲ್ಲ ಅವ್ರಿಗೂ ರೈಟ್ಸ್ ಇರಬೇಕು. ಅಟ್ಲಿ ಕ್ಯಾಪ್ಟನ್ ರೂಮ್ ನಲ್ಲಿ ಅವ್ರ ಟಾಸ್ಕ್ ಅಲ್ಲಿ ಆಡುವಂತ ಸ್ಪೇಸ್ ಇತ್ತು. ಆಕ್ಚುಲಿ ಮೇ ಬಿ ಅವರು ಥರ್ಸ್ಡೇ ಎಲ್ಲರೂ ಆದ್ಮೇಲೆ ಎಲ್ಲರೂ ಗೆದ್ಮೇಲೆ ಒಂದು ಎಲಿಜಿಬಿಲಿಟಿ, ಈಗ ಕ್ಯಾಪ್ಟನ್ಗೆ ಎಲಿಜಿಬಿಲಿಟಿ ಕೊಟ್ಟು ಡೈರೆಕ್ಟ್ ಆಗಿ ಲೈಕ್ ನಾಮಿನೇಟ್ ಮಾಡ್ತಾರೋ, ಅದೇ ರೀತಿ ಇವ್ರಿಗೂ ಒಂದು ನಾಮಿನೇಷನ್ ಮಾಡಿಬಿಟ್ಟು
ಡೈರೆಕ್ಟ್ ಆಗಿ ಕೊಟ್ಟಿದ್ರೆ 4 ಜನ ಆಡ್ಬೋದಾಗಿತ್ತಲ್ಲ, ಕಾವ್ಯ ಮತ್ತೆ ಸೂರಜ್, ರಕ್ಷಿತಾ ಮತ್ತೆ ಧ್ರುವ ಅಂತವ್ರು ಯಾರು ಕ್ಯಾಪ್ಟನ್ ಆಗಿದ್ರು ಖುಷಿ ಆಗ್ತಾಯಿತ್ತು. TRP ಬೇಕಂತೆ, ಜಗಳ ಆಡೋದೆಲ್ಲ ಆಡ್ಸ್ಬಿಟ್ಟಿದ್ದಾರೆ, ಅವರೆಲ್ಲ ಗೊಂದಲಗಳನ್ನ ತಮ್ಮ ಇವ್ ಟೀಮ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತೆಲ್ಲ ಲೈಕ್ TRP ತಗೊಂಡಿದ್ದಾರೆ. ಅವ್ರಿಗೂ ಲೈಕ್ ಕ್ಯಾಪ್ಟನ್, ಈಗ ರಕ್ಷಿತಾ ಅವ್ರು ಧ್ರುವ ಅಂತ ಒಂದ್ಸತಿ ಕ್ಯಾಪ್ಟನ್ ಆಗಿಲ್ಲಪ್ಪ, ಕಾವ್ಯ ಅವ್ರು ಆಗಿದ್ದಾರೆ, ಆಗ್ಲಿ ನಾನು ಆಗ್ಬಾರ್ದು ಅಂತ ಹೇಳಿ, ಬಟ್ ಇವ್ರಿಗೂ ಚಾನ್ಸ್ ಕೊಡ್ಬೇಕಿತ್ತಲ್ಲ ಅಂತ ನಾನು ಕೇಳ್ತಾ ಇರೋದು ಅಲ್ವಾ. ಇವ್ರಿಗೆ ಇವ್ರು ಟೀಮ್ ಮಾಡೋದಕ್ಕೆಲ್ಲ, ಇವ್ರು ಜಗಳ ಆಡೋದಕ್ಕೆ, ಇವ್ರು ವ್ಯೂವರ್ಶಿಪ್ಗೆಲ್ಲ ರಕ್ಷಿತಾ ಧ್ರುವ ಅಂತ ಬೇಕಂತೆ. ಇಲ್ಲಿ ಪಾಪ ಕ್ಯಾಪ್ಟನ್ ಆಗೋದಕ್ಕೆ ಅವ್ರು ಬೇಡ ಅಂತ. ಇದು ಬಿಗ್ ಬಾಸ್ ಅವರ ಒಂದು ಟ್ಯಾಕ್ಟಿಕ್ಸ್, ಸ್ಟ್ರಾಟಜಿ. ಇದು ಹೆಂಗ ಮೋಸ ಅನ್ಸುತ್ತಲ್ವಾ ಗೈಸ್? ಇದು ನೀವು ಕಾಮೆಂಟ್ ಮಾಡಿ, ಓಕೆನಾ? ಅಂಡ್ ಫಸ್ಟ್ ಆಫ್ ಆಲ್ ಗೈಸ್, ಆಕ್ಚುಲಿ ಈ ಟಾಸ್ಕ್ ಗಳನ್ನ ಕೊಡ್ತಾ ಇದಾರೆ ಗೊತ್ತಾ, ಅದು ನನ್ನ ಮಕ್ಳು ಕುಂಟೆ ಬಿಲ್ಲೆ ವರ್ಸ್ಟ್ ಟಾಸ್ಕ್, ಕುಂಟೆ ಬಿಲ್ಲೆ ತರ ಕೊಡ್ತಾ ಇದಾರೆ. ಚಿಕ್ಕ ಮಕ್ಳು ಕುಂಟೆ ಬಿಲ್ಲೆ ಆಡ್ಕೊಂಡು ಲಗೋರಿನೇ ಎಷ್ಟು ಚೆನ್ನಾಗಿ ಆಡ್ಬೋದು, ಕುಂಟೆ ಬಿಲ್ಲೆನೇ ಎಷ್ಟು ಚೆನ್ನಾಗಿರೋ ಟಾಸ್ಕ್. ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೊಟ್ಟಿದ್ದೀರಾ ಈ ಬಿಗ್ ಬಾಸ್ ಅವರೇ, ನಿಮ್ಗೆ ಅದು ಏನ್ ಹೇಳ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಯು ಕುಡ್ ಹ್ಯಾವ್ ಗಿವನ್ ಸಖತ್ ಟಾಸ್ಕ್ ಕೊಡ್ಬೇಕು, ಟಫ್ ಫೈಟ್ ಕೊಡ್ಬೇಕು. ಕಾಪಿ ಮಾಡಿ ಗೊತ್ತಾಯ್ತು, ಕಾಪಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಬಟ್ ಎಲ್ಲಿ ನೀವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕ್ವಾಲಿಟಿ ಇರೋ ಕಾಪಿ ಏನೋ ಇದನ್ನ ಏನೋ ಕಾಂಟೆಂಟ್ ನ ಕಾಪಿ ಮಾಡಿ ನೀವು ಅಟ್ಲೀಸ್ಟ್ ತೆಲುಗು ನೋಡ್ತೀರಾ, ಹಿಂದಿ ನೋಡ್ತೀರಾ, ಎಲ್ಲಾದ್ರೂ ನೋಡಿ ನನಗೆ ಬೇಜಾರಿಲ್ಲ. ಕಾಪಿ ಅನ್ನೋದು ಬರಲ್ಲ ಇಲ್ಲಿ. ಎಂಡ್ ಆಫ್ ದ ಡೇ ಟಾಸ್ಕ್ ಯಾರು ಆಡಿದ್ರು, ಯಾವ ತರ ಆಡಿದ್ರು ಅನ್ನೋದು ತುಂಬಾ ಬರುತ್ತೆ. ಯಾಕಂದ್ರೆ ಈ ಟಾಸ್ಕ್ ಗಳನ್ನ ತೆಲುಗು ಬಿಗ್ ಬಾಸ್ ಅಲ್ಲಿ, ಹಿಂದಿ ಬಿಗ್ ಬಾಸ್ ಅಲ್ಲಿ ಯಾರು ಅಷ್ಟು ಅಬ್ಸರ್ವ್ ಮಾಡಿರಲ್ಲ. ಒಂದು ಥಿಂಗ್ ಏನಂತಂದ್ರೆ ಫಾರ್ಮ್ಯಾಟ್ ಹೆಂಗಿರುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಂಡ್ ಬಂದಿರ್ತಾರೆ, ಎಲ್ಲಾನು ಕೂಡ ಅಬ್ಸರ್ವ್ ಮಾಡಿರಲ್ಲ. ಐ ಥಿಂಕ್ ಕೊಡ್ಬೋದಾಗಿತ್ತೇನೋ, ಅದೊಂದು ಏಮಾರ್ತಾ ಇದಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ 4 ಜನ ಇದ್ದು, ಈಗ ಕಾವ್ಯ ಅವ್ರು ಆಗಿದ್ದು ಟಾಸ್ಕ್ ಮೇಲೆ ಆಗಿಲ್ಲ, ಕ್ಯಾಪ್ಟನ್ಸಿ ಓಟಿಗೆ ಓಟಿನ ಮುಖಾಂತರ ಬಂದು ಆಗಿರೋದು. ಓಟ್ ಅಂತಂದ್ರೆ ಬಾಯಲ್ಲಿ ಬಂದು ಯಾರು ಆಗ್ಬೇಕು ಯಾರು ಆಗ್ಬಾರ್ದು, ಅವ್ರಿಗೆ ಏನ್ ರೈಟ್ಸ್ ಇದೆ, ಅರ್ಹತೆ ಇದೆ ಅಂತ ಒಂದು ಕೇಳ್ಕೊಳ್ತಾರೆ. ಅವಾಗ ಹೋಗಿ ಅದನ್ನ ಎಲ್ಲರೂ ಹೇಳಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ, ಮಾಡೋರ್ದು ಕ್ಯಾಪ್ಟನ್ಸಿ ಆಯ್ತಲ್ಲ ಆ ತರ ಅಂತಾನೆ ಅನ್ಕೊಳ್ಬೋದು ನೀವು. ಆತರ ಈ ತರ 2-3 ಸತಿ ಇದಾಗ್ತಾ ಇರೋದು ಆ ತರ ಕ್ಯಾಪ್ಟನ್ಶಿಪ್ ಅಲ್ಲಿ. ಒಂದು ಮಾಡೋಣ ಧನುಷ್ ಅವ್ರಿಗೂ ಅದೇ ರೀತಿ ಸಿಕ್ತು, ಇವಾಗ ಇವ್ರಿಗೂ ಹಂಗೆ ಸಿಗ್ತಾ ಇದೆ. ಒಂದು ಟಾಸ್ಕ್ ಕೊಡ್ರಿ, ಒಳ್ಳೆ ಕಡಕ್ ಆಗಿರೋ ಟಾಸ್ಕ್ ಕೊಡ್ರಿ, ಪ್ರೂವ್ ಮಾಡ್ಕೊಂಡು ಕ್ಯಾಪ್ಟನ್ ಆಗ್ಲಿ, ಅದಕ್ಕೊಂದು ವ್ಯಾಲ್ಯೂ ಇದೆ ಕ್ಯಾಪ್ಟನ್. ನಿಮ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆಕ್ಚುಲಿ ಮಂಜಣ್ಣ, ತ್ರಿವಿಕ್ರಮ ಮತ್ತೆ ಇಲ್ಲಂದ್ರೆ ಮೋಕ್ಷಿತಾ ಅವ್ರದ್ದು ಯಾರೋ ಗೊತ್ತಿಲ್ಲ, ಐ ಥಿಂಕ್ ಅವ್ರದ್ದು ಒಂದು ಟಾಸ್ಕ್ ಬರುತ್ತೆ, ಏನ್ ಗೊತ್ತಾ, ಕ್ಯಾಪ್ಟನ್ಸಿ ಒಟ್ಟಿಗೆ ಒಂದು ಪುಷ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡಿ ಬಾಲ್ ನ ಎತ್ಕೊಂಡ್ಬಂದು ಒಂದು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತೀರ ಟಾಸ್ಕ್ ಗಳನ್ನ. ಲಾಸ್ಟ್ ಸೀಸನ್ ಎಲ್ಲ ಕ್ರೇಜಿ ಆಗಿರ್ತೀರ ಟಾಸ್ಕ್ ಗಳು. ಈ ಸೀಸನ್ ಯಾಕೆ ನೀವು ಇಷ್ಟು ಎಡುತ್ತಾ ಇದ್ದೀರಾ? ಯಾಕೆ ನೀವು ಬಿಗ್ ಬಾಸ್ ಅವ್ರನ್ನ ಲೈಕ್ ಒಳ್ಳೆ ಟೀಮ್ಗಳನ್ನ ಹೈರ್ ಮಾಡ್ಕೊಳ್ಳಿ, ರೆಡಿ ಮಾಡುವಂತ ಹೈರ್ ಮಾಡ್ಕೊಳ್ಳಿ ದಯವಿಟ್ಟು. ತುಂಬಾ ನಮಗೆ ಡಿಸಪಾಯಿಂಟ್ ಆಗ್ತದೆ ಟಾಸ್ಕ್ ಗಳು ಆಡಿಸ್ತಾ ಇರ್ಬೇಕಾದ್ರೆ. ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಚೆನ್ನಾಗಿ ಟಾಸ್ಕ್ ಕೊಟ್ರಿ, ಕ್ಯಾಪ್ಟನ್ಸಿ ಟಾಸ್ಕ್ ನೋಡಿದ್ರೆ ಸ್ವಲ್ಪ ಸಪ್ಪೆ ತರ ಕೊಟ್ಟಿದ್ರೆ, ವರ್ಸ್ಟ್ ಬ್ಯಾಡ್ ಆಗೈಸ್. ಆಕ್ಚುಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಅದನ್ನ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಯಾಕಂದ್ರೆ ಎಲ್ಲರೂ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಲಾಸ್ಟ್ ಸೀಸನ್ ನಾನು ಹೇಳಿದ್ದೆ, ಲಾಸ್ಟ್ ವೀಕಲ್ಲಿ ಹೇಳಿದ್ದೆ, ಏನು ಪ್ರಮೋಷನ್ ಟಾಸ್ಕ್ ಬರುತ್ತೆ ದಯವಿಟ್ಟು ಥರ್ಸ್ಡೇ ಫ್ರೈಡೇ ಒಂದೊಂದು ಇಟ್ಕೊಳ್ಳಿ ಅಂತ. ಅದೇ ರೀತಿ ಇಟ್ಕೊಂಡಿದ್ದೀರಾ, ದಯವಿಟ್ಟು ಟಾಸ್ಕ್ ಮೇಲೂ ಗಮನ ಕೊಡಿ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು ಎಲ್ರಿಗೂ ಕೂಡ. ಐ ಥಿಂಕ್ ನಾರ್ಮಲ್ ಟಾಸ್ಕ್ ಹೆಂಗಿರುತ್ತೋ ಅದೇ ರೀತಿ ಕ್ಯಾಪ್ಟನ್ಸಿ ಅದಕ್ಕೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕೊಡಬೇಕು. ಐ ಥಿಂಕ್ ಅವರು ಅರ್ಹತೆ ನಮಗೂ ಗೊತ್ತಾಗುತ್ತೆ, ಖುಷಿ ಆಗುತ್ತೆ ಅವಾಗ. ಆಕ್ಚುಲಿ ಕಾವ್ಯ ನೋಡಪ್ಪ ಟಾಸ್ಕ್ ಆಡ್ ಗೆದ್ರು ಅಂತ ಹೇಳೋದಕ್ಕೆ ತುಂಬಾ ಜನ ಇದನ್ನು ಇಟ್ಕೊಂಡು ಒಂದು ನೆಗೆಟಿವ್ ಪಾಯಿಂಟ್ ನ ಕೂಡ ಕ್ರಿಯೇಟ್ ಮಾಡ್ತಾರೆ. ಟಾಸ್ಕ್ ಬರೀ ಕಾವ್ಯ ಬರೀ ಓಟಿನ ಮುಖಾಂತರ ಗೆದ್ದಿದ್ದು ಅಂತ, ಬಟ್ ಅದು ಸರಿ ಅಲ್ಲ. ಟಾಸ್ಕ್ ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು, ಬಟ್ ಇದು ಸರಿ ಇಲ್ಲ ಅಂತ ಹೇಳ್ತೀನಿ. ಒಟ್ನಲ್ಲಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಪಾಯಿಂಟ್ ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ? ಎಸ್ ಆರ್ ನೋನ ಕಮೆಂಟ್ ಮಾಡಿ ಒಂದ್ಸತಿ ನೋಡುವ, ಓಕೆನಾ? ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ. ಅಂಡ್ ನಿಮ್ಗೆ ಗೊತ್ತಿರೋಗೆ ನೆನ್ನೆ ಅಪ್ಡೇಟ್ ಕೊಟ್ಟಿದ್ವಿ, 7 ಗಂಟೆಗೆ ಲೈವ್ ಬರ್ತೀವಿ ಅಂತ ಹೇಳಿದ್ವಿ. ನೆನ್ನೆ ಆಕ್ಚುಲಿ 5:30ಗೆ ಬಂದಿದ್ವಿ. ಸೊ 5:30ಗೆ ಲೈವ್ ಬರ್ತೀವಿ ಗೈಸ್, ಓಕೆನಾ? 5:45ಗೆ ಲೈವ್ ಜಾಯ್ನ್ ಆಗಿ ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.